ವಿಧಾನಸಭೆಯ ಕಲಾಪದಲ್ಲಿ ಇಂದು ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರ ಕಾರ್ಯವೈಖರಿಯನ್ನ ನವಲಗುಂದ ಶಾಸಕರಾದ ಎನ್.ಎಚ್. ಕೋನರೆಡ್ಡಿ ಅವರು ಮನತುಂಬಿ ಪ್ರಶಂಸಿಸಿದರು. ಕಾರ್ಮಿಕ ಇಲಾಖೆ ನಾನು ಕಳೆದ 30 ವರ್ಷದಿಂದ ವಿಧಾನಸಭೆ ವಿಧಾನ ಪರಿಷತ್ ಇದೆಲ್ಲ ಈಗ ಚರ್ಚೆ ನೋಡ್ಕೋತಾ ಬಂದಿದ್ದೆ. ಕಾರ್ಮಿಕ ಇಲಾಖೆ ಸಚಿವರು ಯಾರಕ್ಕಾರಂತ ಗೊತ್ತಾಗಿರಲಿಲ್ಲ, ಯಾರದಾರಂತ ಗೊತ್ತಾಗಲಿಲ್ಲ. ನಮ್ಮ ಸಂತೋಷ್ ಲಾಡ್ ಅವರು ಅದರ ಸಚಿವರಾದ್ರು. ಏನ್ ಮಾಡ ನಿಂಗೆ ಇಂಥ ಖಾತೆ ಕೊಟ್ಬಿಟ್ರ ಏನ್ ಮಾಡ್ತೀವಿ ಅಂತಂದೆ. ಸಂತೋಷ್ ಲಾಡ್ ಎಂದರೆ 5 ಸ್ಟಾರ್ ಇದ್ದಂಗೆ. ಕಳೆದ 30 ವರ್ಷಗಳಿಂದ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ನಲ್ಲಿ ಇದ್ದೇನೆ. ಕಾರ್ಮಿಕ ಇಲಾಖೆಯ ಸಚಿವರು ಯಾರು ಅಂತಾನೆ ತಿಳಿಯುತ್ತಿರಲಿಲ್ಲ. ಈಗ ಸಂತೋಷ್ ಲಾಡ್ ಅವರು ಸಚಿವರಾಗಿದ್ದಾರೆ. ಅವರು ತಮ್ಮ ಕೆಲಸದಿಂದ ಎಲ್ಲರ ಮೆಚ್ಚುಗೆ ಗಳಿಸಿದ್ದಾರೆ ಎಂದರು. ಕಾಯ್ದೆಗೆ ಮುಖ್ಯಮಂತ್ರಿಗಳ ಸೂಚನೆ, ಸನ್ಮಾನ್ಯ ರಾಹುಲ್ ಗಾಂಧಿ ಅವರ ಸೂಚನೆ, ಆ ಗಿಗ್ ಕಾಯ್ದೆಯನ್ನು ತಂದದಕ್ಕೆ ಇವತ್ತು ಬಹಳ ಜನ ಹ್ಯಾಪಿ ಅವರು. ಆದ್ರೂ ಕೂಡ ಕಾರ್ಮಿಕ ಇಲಾಖೆಯಿಂದ ಹೊಸ ಹೊಸ ಯೋಜನೆಗಳು ಜಾರಿ ಮಾಡೋದ್ರ ಮೂಲಕ ಇವತ್ತ ಕಾರ್ಮಿಕ ಇಲಾಖೆ ಅಂತ ಗೊತ್ತು ಮಾಡಿಕೊಟ್ಟು ಎಷ್ಟು ಜನರಿಗೆ ರಾಟಿ ಕೊಡಬೇಕು, ಎಷ್ಟು ಜನರಿಗೆ ಕೂಲಿ ಕಾರ್ಮಿಕರಿಗೆ ಇವನು ಕೊಡ್ಬೇಕು ಅನ್ನೋಂಥ ವ್ಯವಸ್ಥೆ ಮಾಡಿದ್ರು. ಇದ್ರ ಕೂಡ ಆ ಕೂಲಿ ಮಾಡ್ತಕ್ಕಂಥ ಕಾರ್ಮಿಕರ ಮಕ್ಕಳಿಗೆ ಕಳೆದ ಬಾರಿ 42 ವಸತಿ ಶಾಲೆ, ಈ ಬಾರಿ 62 ವಸತಿ ಶಾಲೆ. ಅವರನ್ನು ಕಾರ್ಮಿಕ ಸಚಿವರಾಗಿ ನೇಮಿಸಿದರೆ ಏನಪ್ಪ ಇಂತಹ ಖಾತೆ ಕೊಟ್ಟರು, ಏನು ಮಾಡ್ತೀಯಾ ಎಂದಿದ್ದೆ. ನಾನು ಕೆಲಸ ಮಾಡಿ ತೋರಿಸ್ತೇನೆ ಎಂದಿದ್ರು. ಅವರು ಗಿಗ್ ಕಾಯ್ದೆ ತಂದರು. ಇಡೀ ದೇಶವೇ ಅದನ್ನು ಮೆಚ್ಚಿ ರಾಹುಲ್ ಗಾಂಧಿಯವರು ಪ್ರಶಂಸಿಸಿದರು. ಮುಖ್ಯಮಂತ್ರಿಗಳು ಅದನ್ನ ಹಾಡಿ ಹೊಗಳಿದರು. ಈ ಕಾಯ್ದೆಯಿಂದ ಸಾಕಷ್ಟು ಕಾರ್ಮಿಕ ಇಲಾಖೆಯಲ್ಲಿ ಹೊಸ ಯೋಜನೆಗಳನ್ನ ಜಾರಿ ಮಾಡಿ ಇವತ್ತು ಕಾರ್ಮಿಕ ಇಲಾಖೆ ಇದೆ ಎಂಬುದನ್ನ ತೋರಿಸಿಕೊಟ್ಟವರು. ಕೂಲಿ ಕಾರ್ಮಿಕರ ಮಕ್ಕಳಿಗೆ 104 ವಸತಿ ಶಾಲೆಗಳನ್ನು ಮಂಜೂರು ಮಾಡಿದರು. ನಮ್ಮ ಜಿಲ್ಲೆಗೂ ಶಾಲೆ ಮಂಜೂರು ಮಾಡಿದ್ದಾರೆ ಎಂದು ವಿವರಿಸಿದರು. 9 ಲೈವ್ ನ್ಯೂಸ್ ಬೆಂಗಳೂರು.